ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತು ಒಂದೇ ವಿಡಿಯೋದಲ್ಲಿ 2 ಡಿಸೈನ್ನ ತೋರಿಸ್ತಾ ಇದ್ದೀನಿ. 2 ಡಿಸೈನ್ ಕೂಡ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಈಸಿಯಾಗಿದೆ. ಫಸ್ಟು ನಾನಿಲ್ಲಿ ಈ ರೀತಿ ಎಮ್ಮಿಂಗ್ ನೀಡಲ್ಗೆ 4 ಎಳೆ ದಾರನ ಈ ರೀತಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲ್ ಕಾಟನ್ ಥ್ರೆಡ್ ಬರುತ್ತಲ್ಲ, ಆ ಥ್ರೆಡನ್ನು ತೊಗೊಂಡು 4 ಎಳೆ ಮಾಡಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಯಾವ ಕಲರ್ ಸ್ಯಾರಿಗೆ ಹಾಕ್ತಾ ಇರ್ತೀರೋ ಅದೇ ಕಲರ್ ಥ್ರೆಡನ್ನು ತೊಗೊಳ್ಳಿ. ನೋಡಿ, ಫಸ್ಟು ನಾವಿಲ್ಲಿ ಸ್ಯಾರಿ ಕೆಳಗಡೆಯಿಂದ ಈ ರೀತಿ ನೀಡಲ್ನ ಹಾಕಿಬಿಟ್ಟು ನೀಡಲ್ನ ಎಳ್ಕೋಬೇಕು. ಈ ರೀತಿ ನೀಡಲ್ನ ಎಳ್ಕೊಂಡು ಮತ್ತೆ ಕೆಳಗಡೆಯಿಂದನೇ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿದಾಗ ನಮಗೆ ಈ ರೀತಿ ಒಂದು ಲೂಪ್ ಆಗುತ್ತೆ. ಇದರೊಳಗಡೆಯಿಂದ ನೀಡಲ್ನ ಹಾಕಿ ಈ ರೀತಿ ಎಳ್ಕೊಂಡಾಗ ನಾಟ್ ಆಗುತ್ತೆ. ನಾವು ಫಸ್ಟು ಈ ಥರ ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ತುಂಬ ಬಿಗ್ ಸೈಜ್ ಬೀಡನ್ನ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ಸ್ವಲ್ಪ ಸ್ಮಾಲ್ ಸೈಜ್ ಇರೋ ಅಂತಹ ಬೀಡನ್ನೇ ತೊಗೊಳ್ಳಿ. ನಾನಿಲ್ಲಿ 9 ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ತುಂಬ ಬಿಗ್ ಸೈಜ್ ಬೀಡ್ ಆದರೆ ಅಷ್ಟು ಲುಕ್ ಕೊಡೋದಿಲ್ಲ. ಅಂದರೆ ಇದು 3 ಸ್ಟೆಪ್ ಬರುತ್ತೆ ಬೀಡ್ಸು, ಅದರಿಂದ ಅಷ್ಟು ಲುಕ್ ಬರೋಲ್ಲ. ಈ ರೀತಿ ಸ್ಮಾಲ್ ಸೈಜ್ ಬೀಡನ್ನೇ ತೊಗೊಳ್ಳಿ. ನಾವಿಲ್ಲಿ ಒಟ್ಟು 9 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ 9 ಬೀಡನ್ನ ಹಾಕ್ಕೊಂಡು ನೆಕ್ಸ್ಟು ನಾವೊಂದು ಕುಚ್ಚನ್ನು ಹಾಕ್ಕೋಬೇಕು. ನಾವು ಕುಚ್ಚನ್ನು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ನಾವು ಇಲ್ಲಿ 120 ಎಳೆ ದಾರನ ತಗೊಂಡು ಈ ರೀತಿ ಕುಚ್ಚನ್ನು ರೆಡಿ ಮಾಡಿ ಇಟ್ಕೋಬೇಕು. ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಕುಚ್ಚನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಥ್ರೆಡ್ಗೆ ಕುಚ್ಚನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟು ಇಲ್ಲಿ 3 ಬೀಡ್ಸ್ನ ತೊಗೋತೀನಿ. ಫಸ್ಟು 3 ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಹಾಕಬೇಕು. ನೋಡಿ, ಈ ರೀತಿಯಾಗಿ ಫಸ್ಟು 3 ಬೀಡ್ಸಿಂದ ನೀಡಲ್ನ ಹಾಕಿಬಿಟ್ಟು ಎಳ್ಕೊಳ್ಳೋಣ. ನೀಟಾಗಿ ಎಳ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 3 ಬೀಡ್ಸ್, ಈ 3 ಬೀಡ್ಸ್ ಏನು ಮಾಡ್ಕೊಂಡ್ವಿ ಆ 3 ಬೀಡ್ಸ್ನ ಬಿಟ್ಟು ನೆಕ್ಸ್ಟ್ 3 ಬೀಡ್ಸ್ ಕೌಂಟ್ ಮಾಡಿಕೊಂಡು ತೊಗೋಬೇಕು. ನೆಕ್ಸ್ಟ್ 3 ಬೀಡ್ಸಿಂದ ನೋಡಿ ಈ ರೀತಿಯಾಗಿ ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಡಲ್ನ ಹಾಕಿ ನೀಟಾಗಿ ಎಳ್ಕೋಬೇಕು. ಇವಾಗ 6 ಬೀಡ್ಸ್ ಕಂಪ್ಲೀಟ್ ಆಯಿತು. ಮತ್ತು ಇನ್ನು 3 ಬೀಡ್ಸ್ ಉಳ್ಕೊಂಡಿರುತ್ತೆ. ಮತ್ತು ಆ 3 ಬೀಡ್ಸ್ ಒಳಗಡೆನೂ ಕೂಡ ಅದೇ ರೀತಿ ನೀಡಲ್ನ ಹಾಕಿಬಿಟ್ಟು ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡು ಸ್ವಲ್ಪ ಟೈಟಾಗಿ ನೀಟಾಗಿ ಆ ಥ್ರೆಡ್ಡೆಲ್ಲ ಲೂಸಾಗಿ ಬರದೇ ಇರೋ ರೀತಿ ನೀಟಾಗಿ ಥ್ರೆಡನ್ನು ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಆ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ನೀಟಾಗಿ ಈ ರೀತಿ ಕೆಳಗಡೆಯಿಂದ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿ ಒಂದು ನಾಟ್ ಹಾಕ್ಕೊಳ್ಳೋಣ. ಆ ಬೀಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ಅಲ್ಲಿ ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಎಳ್ಕೊಂಡು ಮತ್ತೆ ಕೆಳಗಡೆಯಿಂದ ನೀಡಲ್ನ ಹಾಕಿ ಒಂದು ನಾಟ್ ಹಾಕ್ಕೋಬೇಕು. ನಾವು ಸ್ಟಾರ್ಟಿಂಗ್ ಯಾವ ರೀತಿ ನಾಟನ್ನು ಹಾಕ್ಕೊಂಡ್ವೋ ಇಲ್ಲೂ ಕೂಡ ಅದೇ ರೀತಿ ನಾಟನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾಟ್ ಹಾಕ್ಕೋಬೇಕು. ನಾವಿಲ್ಲಿ ಇನ್ನೂ ಒಂದು ಟೈಮ್ ಲಾಕ್ನ ಮಾಡ್ಕೊಳ್ಳೋಣ. ಅದೇ ರೀತಿ ಕೆಳಗಡೆಯಿಂದ ನೀಡಲ್ ಹಾಕಿಬಿಟ್ಟು ಆ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಹಾಕಿ ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಲಾಕ್ ಮಾಡಿದ್ದಾದಮೇಲೆ ನೋಡಿ, ಈ 3 ಬೀಡ್ಸ್ ಏನಿದೆ ಈ ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಹಾಕಿ ನೀಡಲ್ನ ಎಳ್ಕೊಳ್ಳೋಣ. ಎಳ್ಕೊಂಡು ಆಮೇಲೆ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾವಲ್ಲೇ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ರೆ ಅದು ಅಲ್ಲೇ ಹಾಗೆ ಕಾಣಿಸುತ್ತೆ. ಈ ರೀತಿ ನೀಡಲ್ನ ಬೀಡ್ಸ್ ಒಳಗಡೆಯಿಂದ ಪಾಸ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ ಫೈನಲ್ ಲುಕ್ಕು. ಬಿಗಿನರ್ಸು ಕೂಡ ತುಂಬ ಆರಾಮಾಗಿ ಹಾಕ್ಕೋಬೋದು. ನೀವು ಸ್ಯಾರಿಗೆ ಹಾಕೋದಾದರೆ ಇದೇ ರೀತಿ ಫುಲ್ಲು ಸ್ಯಾರಿ ಹಾಕ್ಕೊಳ್ಳಿ. ನಾನಿಲ್ಲಿ ನೆಕ್ಸ್ಟು ಇನ್ನೊಂದು ಡಿಸೈನ್ನ ತೋರಿಸ್ತೀನಿ. ಅದನ್ನು ಕೂಡ 4 ಎಳೆ ದಾರನ ತೊಗೊಂಡು ಎಮ್ಮಿಂಗ್ ನೀಡಲ್ಗೆ ಹಾಕಿ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ನೋಡಿ, ಈ ರೀತಿ ಕೆಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ನೀಡಲ್ನ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಕೆಳಗಡೆಯಿಂದ ನೀಡಲ್ನ ಹಾಕಿ ಈ ಲೂಪ್ ಏನಿರುತ್ತೆ ಅದರೊಳಗಡೆಯಿಂದ ನೀಡಲ್ ಹಾಕಿಬಿಟ್ಟು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಡಿಸೈನ್ಗೂ ಕೂಡ ಸೇಮ್ ಸೈಜ್ ಬೀಡನ್ನೇ ತೊಗೊಂಡಿದ್ದೀನಿ. ಸ್ವಲ್ಪ ಈ ಡಿಸೈನ್ಗೆ ಈ ರೀತಿ ಸ್ಮಾಲ್ ಸೈಜ್ ಬೀಡ್ ಆದ್ರೇ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 7 ಬೀಡ್ಸ್ನ ಯೂಸ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ 7 ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು.
ನಾನಿಲ್ಲಿ ಗೋಲ್ಡ್ ಕಲರ್ ಬೀಡನ್ನು ತೊಗೊಂಡಿದ್ದೀನಿ. ನೀವು ಸ್ಯಾರಿನಲ್ಲಿ ಸಿಲ್ವರ್ ಕಲರ್ ಏನಾದ್ರು ಇದ್ದರೆ ಆ ಥರ ಬೀಡ್ಸ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ 7 ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಕುಚ್ಚನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಅದೇ ರೀತಿ 120 ಸ್ಟ್ಯಾಂಡ್ಸ್ನ ಥ್ರೆಡ್ನ ತೊಗೊಂಡು ಕುಚ್ಚನ್ನು ರೆಡಿ ಮಾಡಿ ಇಟ್ಕೋಬೇಕು. ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿದ್ರೆ ಸ್ಟ್ಯಾಂಡ್ಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಇನ್ಸರ್ಟ್ ಮಾಡಿದ್ದಾದಮೇಲೆ ನಾನಿಲ್ಲಿ ಫಸ್ಟು 2 ಬೀಡ್ಸಿಂದ ನೀಡಲ್ನ ಪಾಸ್ ಮಾಡ್ಕೋತೀನಿ. ಫಸ್ಟು 2 ಬೀಡ್ಸ್ನ ತೊಗೊಂಡು ಅದರೊಳಗಡೆಯಿಂದ ಈ ರೀತಿ ನೀಡಲ್ನ ಹಾಕಿಬಿಟ್ಟು ಎಳ್ಕೋಬೇಕು. ನೋಡಿ ಈ ರೀತಿ ಲೂಸ್ ಕೊಡದೇ ಇರೋ ರೀತಿ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ನೆಕ್ಸ್ಟು ನಾವು 3 ಬೀಡ್ಸಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. 3 ಆದಮೇಲೆ ಮತ್ತೆ 2 ಉಳ್ಕೊಳ್ಳುತ್ತೆ. ನೆಕ್ಸ್ಟು 2 ಬೀಡ್ಸಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಫಸ್ಟು 2 ಬೀಡ್ಸ್, ನೆಕ್ಸ್ಟು 3 ಬೀಡ್ಸು ಮತ್ತು 2 ಬೀಡ್ಸು. ನೋಡಿ ಥ್ರೆಡನ್ನು ನೀಟಾಗಿ ಎಳ್ಕೊಳ್ಳಿ. ಈ ರೀತಿಯಾಗಿ ಥ್ರೆಡನ್ನು ನೀಟಾಗಿ ಎಳ್ಕೊಂಡು ಬೀಡ್ಸ್ನ ನೀಟಾಗಿ ಅಲೈನ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬೀಡ್ ಎಲ್ಲಿಗೆ ಎಂಡಾಗುತ್ತೆ, ತುಂಬ ಎಳೆದು ಎಲ್ಲ ಲಾಕ್ ಮಾಡ್ಕೋಬೇಡಿ. ಆ ಬೀಡ್ ಎಲ್ಲಿಗೆ ಎಂಡಾಗುತ್ತೆ ಅಲ್ಲಿಗೆ, ಅಂದರೆ ತುಂಬ ಟೈಟಾಗೂ ಕೂಡ ಮಾಡ್ಕೋಬೇಡಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಈ ರೀತಿ ಕೆಳಗಡೆಯಿಂದ ನೀಡಲ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮಾಡಬೇಕಾದ್ರೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ 2 ಟೈಮ್ಸು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈ 2 ಬೀಡ್ಸ್ ಏನಿದೆ ಇದರೊಳಗಡೆಯಿಂದ ಈ ರೀತಿ ನೀಡಲ್ ಹಾಕಿಬಿಟ್ಟು ಎಳ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಬರುತ್ತೆ. ನೋಡಿ 2 ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಗ್ಯಾಪ್ ಬಂದು ನೋಡಿ ನಾನು ಎಷ್ಟು ಗ್ಯಾಪಲ್ಲಿ ಹಾಕಿದ್ದೀನಿ ಅಷ್ಟು ಗ್ಯಾಪಲ್ಲೂ ಕೂಡ ಹಾಕೋಬೋದು. ಇಲ್ಲ ನಿಮಗೆ ಹೆವಿ ಆಗುತ್ತೆ ಇನ್ನೂ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕೋತೀನಿ ಅನ್ನೋದಾದರೆ ಇನ್ನೂ ಗ್ಯಾಪ್ ಕೊಟ್ಬಿಟ್ಟು ಹಾಕೋಬೋದು. 2 ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಬೇಗನೂ ಕೂಡ ಕಂಪ್ಲೀಟ್ ಆಗುತ್ತೆ. ಬಿಗಿನರ್ಸ್ ಅಂತೂ ತುಂಬ ಈಸಿಯಾಗಿ ಹಾಕೋಬೋದು. ಈ ಥರ ಡಿಸೈನ್ಗಳನ್ನ ನೀವು ಫ್ಯಾನ್ಸಿ ಸ್ಯಾರಿಗಳಿಗೆ ಟ್ರೈ ಮಾಡೋದ್ರಂತೂ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ನಿಮಗೆ ಎಷ್ಟು ಗ್ಯಾಪಲ್ಲಿ ಬೇಕು ಅಂತ ಅನಿಸುತ್ತೋ ಅಷ್ಟು ಗ್ಯಾಪಲ್ಲಿ ಕುಚ್ಚನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದೊಂದನ್ನು ಹಾಕಿ ತೋರಿಸಿದ್ದೀನಿ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದನ್ನು ಫುಲ್ಲು ಸ್ಯಾರಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ಲುಕ್ ಅನ್ನೋದು. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.